ಆಗಲೇ ಸೇವೆ. ಪದ್ಯದ ಮೂಲ ಭಾವಾರ್ಥ ಬಹಳ ಸುಂದರವಾಗಿದೆ. ಆ ಪದ್ಯದ ಒಂದು ಶಬ್ದ ಇದರ ಅರ್ಥ ಬಹಳ ಗಹನವಾಗಿದೆ. ಸೇವೆ ಅಂದ್ರೆ ಏನು? ಬೇರೆಯವರಿಗೆ ಸಹಾಯವನ್ನ ಮಾಡುವುದು, ಬೇರೆಯವರ ಅಡಚಣೆಗಳಿಗೆ ಅನುಕೂಲವನ್ನ ಒದಗಿಸಿಕೊಡುವುದು, ಕಷ್ಟದಲ್ಲಿ ಇರುವವರ ಕಣ್ಣೀರನ್ನ ಒರೆಸುವುದಕ್ಕೆ ಸೇವೆ ಅಂತ ಕರೀತಾರೆ, ಉಪಕಾರ ಅಂತ ಕರೀತಾರೆ. ಈ ಸೇವೆ ಅನ್ನೋದು ಇದು ಎಲ್ಲರೂ ಅನುಸರಿಸಲೇಬೇಕಾದಂಥ ಶ್ರೇಷ್ಠವಾದಂಥ ತತ್ವ, ಧರ್ಮ, ನೀತಿ. ಸೇವೆ ಬಗ್ಗೆ ಶಾಸ್ತ್ರದಲ್ಲಿ ತುಂಬಾ ವಿಸ್ತಾರವಾದ ವಿಷಯಗಳನ್ನ ಉಲ್ಲೇಖ ಮಾಡಲಾಗಿದೆ. ಸೇವೆಯನ್ನ ಮಾಡೋದ್ರಿಂದ ಏನೇನು ಲಾಭ ಇದೆ ಅಂತನೂ ಕೂಡ ತಿಳಿಸಲಾಗಿದೆ. ಮನುಷ್ಯನಾದವನು ನಿಸರ್ಗವನ್ನು ನೋಡಿ ಸೇವೆಯನ್ನ ಮಾಡೋದನ್ನ ಕಲಿಯಬೇಕು ಅಂತಲೂ ತಿಳಿಸಲಾಗಿದೆ. ಒಂದು ಶ್ಲೋಕ ಹೀಗೆ ಹೇಳ್ತದೆ, ನಿಸರ್ಗದಲ್ಲಿ ಇರುವಂತಹ ಒಂದು ಗಿಡ ಬೇರೆಯವರಾಗಿ ಹಣ್ಣು ಕೊಡುತ್ತದೆ, ಸದಾಕಾಲ ಹರಿಯುವಂತಹ ನದಿ ಬೇರೆಯವರ ಉಪಕಾರಕ್ಕಾಗಿ ಹರಿಯುತ್ತದೆ, ಒಂದು ಹಸು ಬೇರೆಯವರಿಗೆ ಹಾಲು ಕೊಡುತ್ತದೆ, ಹೇಗೋ ಹಾಗೆ ಮನುಷ್ಯನಾದವನು ಕೂಡ ಬೇರೆಯವರಿಗಾಗಿ ತನ್ನ ಶರೀರವನ್ನ ಸವಿಸಬೇಕು ಅಂತ ಒಂದು ಶಾಸ್ತ್ರದಲ್ಲಿ ಶ್ಲೋಕ ಹೇಳ್ತಾರೆ. ಅಂದ್ರೆ ನಾವು ಈ ಪದ್ಯದ ಪದ ಹೇಳೋ ಹಾಗೆ ನಮ್ಮಲ್ಲಿ ಶಕ್ತಿ ಇದ್ದಾಗಲೇ ಮತ್ತೊಬ್ಬರ ಕಣ್ಣೀರು ಒರೆಸೋ ಪ್ರಯತ್ನವನ್ನ ಮಾಡಬೇಕು. ಬೇರೆಯವರ ಸೇವೆ ಮಾಡೋದ್ರಿಂದ ನಾವು ದೊಡ್ಡವರಾಗ್ತೀವಿ ಅಂತ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರಂತೂ ಮುಂದುವರೆದು ಇನ್ನೂ ಚಂದ ಮಾತು ಹೇಳಿದ್ದಾರೆ. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ ಒಂದು ಮಾತು ಹೇಳಿದ್ದಾರೆ. ಅಂದ್ರೆ ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರು ಬದುಕಿದಂತೆ, ಇತರರು ಬದುಕಿದ್ದೂ ಸತ್ತಂತೆ. ಬಹಳ ದೊಡ್ಡ ಮಾತಿನ ಅರ್ಥದ ಮಾತಿದೆ. ಯಾರೋ ಒಂದಿಬ್ರು ಚಪ್ಪಾಳೆ ಹೊಡೆದಂಗ ಆತಲ್ಲ, ಅವ್ರ ಖರೆ ಖರೆ ತಿಳಿದಿತ್ತದು. ನೀವು ಹೊಡಿಬೇಕಿತ್ತು, ನಿಮ್ಗೆ ತಿಳಿದಿಲ್ಲ ಅದು. ಚಪ್ಪಾಳೆ ಹೊಡೆಯೋದು ಹೆಂಗಂತ ನಾವು ಒಂದ್ಸರಿ ಹೇಳ್ತೀನಿ, ಹಂಗೆಲ್ಲರೂ ಹೊಡೆಯೋಣ. ಯಾವಾಗ್ಲೂ ನಮ್ಗಿಂತ ದೊಡ್ಡವ್ರ ಮುಂದೆ ನಾವು ಕೂತಾಗ ನಮ್ಗಿಂತ ದೊಡ್ಡ ವಿಷಯ ಬಂತು ಅಂದ್ರೆ ಖುಷಿಲೇ ಪೂರ್ಣ ಮನಸ್ಸಿಂದ ಚಪ್ಪಾಳೆ ತಟ್ಟಬೇಕಂತ. ಅರಮನಸ್ಸಿಂದ ಚಪ್ಪಾಳೆ ತಟ್ಟಬಾರಂತ, ಅದು ಅಭಿನಂದನೆಯಾಗಿ ಪರಿವರ್ತನೆ ಆಗುದಿಲ್ಲ ಅಂತ. ಅದಕ್ಕೆ ಒಂದ್ಸರಿ ಎಲ್ಲರೂ ಸೇರಿ ಚಪ್ಪಾಳೆ ತಟ್ಟೋಣ. ತಟ್ಟೋಣ. ನಾ ಹೇಳ್ತೀನಿ ಹಂಗ. ಎಲ್ಲರೂ ಎರಡು ಕೈ ಮೇಲೆತ್ರಿ, ಎಲ್ಲರೂ ಎರಡು ಕೈ ಮೇಲೆತ್ರಿ. ಯಾರು ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತ ಆಗ್ಯಾರೋ ಅಂತ ಸದ್ಗುರು ಶ್ರೀ ಸಿದ್ಧಾರೂಢ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟೋಣ. ಆ ಸಿದ್ಧಾರೂಢನ ತತ್ಸ್ವರೂಪರಾಗಿ ಸನ್ನಿಧಾನವನ್ನು ಕರುಣಿಸಿರುವಂತಹ ಜಗದ್ಗುರು ಸನ್ನಿಧಾನಕ್ಕೂ ಒಂದ್ಸರಿ ಎರಡು ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳೆ. ಬಹಳ ಮಂದಿ ಅಂತಾರು ಜೋಡುಕೊಳ್ಳಿ ಅಜ್ಜೋರು ಬಹಳ ಚಲೋ ಅದಾರ, ಜೋಡುಕೊಳ್ಳಿ ಸ್ವಾಮೀಜಿ ಬಹಳ ಚಲೋ ಅದಾರ ಅಂತ. ಕ್ಷಮಾ ಮಾಡ್ರಿ, ಸ್ವಾಮಿಗಳಂದ್ರನ ಹಿಂಗಿರ್ಬೇಕು. ಅವ್ರು ಚಲೋ ಅದಾರ ಅಂತಲ್ಲ, ಸ್ವಾಮೀಜಿ ಆದವ್ರು ಹಿಂಗ ಇರ್ಬೇಕು. ಹಿಂಗಿದ್ರನ ಸ್ವಾಮೀಜಿ ಅಂತ ನನ್ನ ಅನಿಸಿಕೆ. ಅಂಥ ಸದ್ಗುರುಗಳಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಎಷ್ಟಾದ್ರು 3 ಮಾಡಬಾರ್ದಂತಾರಲ್ಲ. ಇನ್ನೊಂದು ಯಾರಿಗಾರ ಹೊಡಿ. ಇಲ್ಲೇನು ವೇದಿಕೆ ಮೇಲೆ ಮಹಾತ್ಮರದಾರಲ್ಲ, ಅವ್ರಿಗೊಂದ್ಸರಿ ಜೋರಾಗಿ. ಬಹಳ ಕಡೆ ಭಾಷಣ ಮಾಡಕ್ ಹೋಗಿದ್ದೆ, ಹಿಂಗ್ ಚಪ್ಪಾಳೆ ಹೊಡೆದಿದ್ದೆ ಎಲ್ಲಿಯೂ ನೋಡಿಲ್ಲ. ಅದಕ್ಕೆ ನಿಮಗೊಮ್ಮೆ ಹೊಡೆದು 5 ಮಾಡಿ ಪೂರ್ಣ ಮಾಡ್ಬಿಡಿ. ಒಂದ್ಸರಿ ಹೊಡೆದು ಅಂದ್ರೆ ನಮಗೆ ಶರೀರದಲ್ಲಿ ಶಕ್ತಿ ಇದ್ದಾಗ ನಾವು ಇಲ್ಲಿಂದ ಹೋಗೋದ್ರೊಳಗಡೆ
ಬೇರೆಯವರ ಅನುಕೂಲಕ್ಕಾಗಿ ಈ ಶರೀರವನ್ನ ಬಳಸಬೇಕು ಅಂತ ಆ ಪದದ ಅರ್ಥ. ಸಂಸ್ಕೃತದಲ್ಲಿ ಇನ್ನೊಂದು ಶ್ಲೋಕ ಇದೆ, ಯಾವತ್ ಸ್ವಸ್ಥಮಿದಂ ಶರೀರಂ ಯಾವನ್ ಮೃತ್ಯುಶ್ಚ ದೂರತಃ ತಾವದಾತ್ಮಹಿತಂ ಕುರ್ಯಾತ್ ಪ್ರಾಣಂತೆ ಕಿಂ ಕರಿಷ್ಯತಿ. ಇದೇ ಮಾತಿನ ಅರ್ಥ ಬರೋ ಹಾಗೆ ಬಸವಣ್ಣವರು ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ಮುಪ್ಪಿಂದ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನನ್ನ. ಒಟ್ನಲ್ಲಿ ಈ ಮೂರೂ ಮಾತಿನ ಅರ್ಥ ಏನು ಅಂದ್ರೆ, ಭಗವಂತ ನಮಗೊಂದು ಸುಂದರವಾದ ಶರೀರವನ್ನು ಕೊಟ್ಟಿದ್ದಾನೆ, ಶರೀರದಲ್ಲಿ ಶಕ್ತಿ ಇಟ್ಟಿದ್ದಾನೆ. ಈ ಶರೀರದಲ್ಲಿರುವಂತಹ ಶಕ್ತಿಯನ್ನ ಬಳಸ್ಕೊಂಡು ಮತ್ತೊಬ್ಬರಿಗೆ ನಾವು ಅನುಕೂಲ ಆಗಬೇಕು ಅಂತ ಇದರ ಅರ್ಥ. ಎರಡನೇ ಭಾಗ, ತರುಣರಿಗಾಗಿ ಸಂದೇಶ ಅಂತ ಒಂದು ಶಬ್ದ ಬಳಸಿದ್ದಾರೆ ಅಪ್ಪಾಜಿ ಅವರು. ಈ ತರುಣರು ಅನ್ನೋ ಪದಕ್ಕೆ ವ್ಯಾಖ್ಯಾನ ಕೊಡೋದು ಬಹಳ ಕಷ್ಟ. ಯಾಕೆ ಅಂದ್ರೆ ಅದಕ್ಕೆ ಎರಡು ರೀತಿ ವ್ಯಾಖ್ಯಾನ ಇದೆ. ವಯೋಸ್ಥಿತಿಯಿಂದ ಕೆಲವರು ತರುಣರಿರ್ತಾರೆ, ಮನಸ್ಥಿತಿಯಿಂದಲೂ ಕೆಲವರು ತರುಣರಿರ್ತಾರೆ. ನಮ್ಮಲ್ಲಿ ತಾರುಣ್ಯದಲ್ಲಿ ಇರುವಂತಹ ಕೆಲವು ಮುದುಕರು, ಮುಪ್ಪಿನಲ್ಲಿ ಇರುವಂತಹ ಕೆಲವರು ತರುಣರೂ ಇದ್ದಾರೆ. ಎಷ್ಟು ಗೊಂದಲ ಅಂದ್ರೆ, ಜ್ಞಾನದ ಕೊರತೆಯಿಂದ ತರುಣರೆಲ್ಲ ಮುದುಕರ ಹಾಗೆ ವರ್ತನೆ ಮಾಡ್ತಾ ಇದ್ರೆ, ಅನುಭವದ ಸಹಾಯದಿಂದ ಮುದುಕರೆಲ್ಲ ತರುಣರ ಹಾಗೆ ದುಡಿದು ಸಮಾಜಕ್ಕೆ ಶಕ್ತಿ ತುಂಬುವುದನ್ನ ನಾವು ನೋಡ್ತಾ ಇದ್ದೀವಿ. ಅದೇನೇ ಇರಲಿ, ತಾರುಣ್ಯ ಅನ್ನೋದು ಜೀವನದ ವಸಂತ ಕಾಲ ಅಂತ ಸ್ವಾಮಿ ವಿವೇಕಾನಂದ ನಿರ್ದೇಶನವನ್ನ ಮಾಡ್ತಾರೆ. ತಾರುಣ್ಯದಲ್ಲಿ ವಿಚಾರ ಮಾಡುವ ಶಕ್ತಿ ಇರ್ತದೆ, ಯೋಜನೆಗಳನ್ನು ಹೆಣೆಯುವಂತಹ ಕೌಶಲ್ಯ ಇರ್ತದೆ. ಆ ಶಕ್ತಿ, ಕೌಶಲ್ಯ ಮತ್ತು ಸಾಮರ್ಥ್ಯಾನುಸಾರ, ಶಕ್ತ್ಯಾನುಸಾರ, ಅಗತ್ಯಾನುಸಾರ ಸೇವೆಯನ್ನ ಮಾಡಲೇಬೇಕು. ಈ ಎರಡು ಶಬ್ದ ನೆನ್ಪಿಟ್ಕೊಳ್ಳಿ, ಶಕ್ತ್ಯಾನುಸಾರ, ಅಗತ್ಯಾನುಸಾರ. ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಆ ಯೋಗ್ಯತೆಯನ್ನ ನಮ್ಮ ವ್ಯಾಪ್ತಿಯೊಳಗಡೆ ಬಳಸ್ಕೊಂಡು ಸಮಾಜದ ಅಗತ್ಯವನ್ನ ಅರ್ಥ ಮಾಡಿಕೊಂಡು ಸೇವೆಯನ್ನ ಮಾಡಿ ಸಮಾಜಕ್ಕೆ ಚೈತನ್ಯವನ್ನ ತುಂಬಬೇಕು. ಸಮಾಜವನ್ನ ಬಲಪಡಿಸೋದು, ಧರ್ಮವನ್ನ ಪ್ರತಿಷ್ಠಾಪನೆ ಮಾಡೋದು, ಧರ್ಮ ಕಾರ್ಯಗಳಿಗೆ ಸೇವೆಯಿಂದ ಬೆಂಬಲವನ್ನು ಕೊಡೋದು ನಮ್ಮ ಅತಿ ಜರೂರು ಕೆಲಸ ಆಗ್ಬೇಕು. ಇಲ್ಲದೇ ಇದ್ರೆ ತಾರುಣ್ಯಕ್ಕೂ ಅರ್ಥ ಇಲ್ಲ, ಜ್ಞಾನಕ್ಕೂ ಅರ್ಥ ಇಲ್ಲ ಅನ್ನೋ ತಾತ್ಪರ್ಯ ಆ ಶಬ್ದದೊಳಗಡೆ ಇದೆ. ಯಾಕೆ ಈ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಚರಿತ್ರೆಯೊಳಗಡೆ, ಪರಂಪರೆಯೊಳಗಡೆ, ಸಂಸ್ಕೃತಿಯೊಳಗಡೆ ತಾರುಣ್ಯಾವಸ್ಥೆಯಲ್ಲಿ ಧರ್ಮಕ್ಕೆ ಚೈತನ್ಯವನ್ನ ತುಂಬುವ ಕಾಯಕವನ್ನ ಮಾಡಿದಂಥ ಅಸಂಖ್ಯಾತರನ್ನ ನಾವು ಕಾಣ್ತೇವೆ. ಅವರೆಲ್ಲ ಬಯಸಿದ್ದೇ ಇದು, ಸೇವೆ ಮಾಡೋದ್ರಿಂದ ಏನಾದ್ರೂ ಲಾಭ ಆಗುತ್ತೆ ಅನ್ನೋ ಆಕಾಂಕ್ಷೆ ಅವರೊಳಗಡೆ ಇರಲಿಲ್ಲ. ಸೇವೆ ಮಾಡುವ ಅವಕಾಶಕ್ಕಾಗಿ ಕೃತಜ್ಞತಾ ದೃಷ್ಟಿಯಿಂದ ಅವರೆಲ್ಲ ಸೇವಾ ಮಾಡ್ತಾ ಇದ್ರು. ಒಂದ್ 2-3 ಘಟನೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಮಿಥಿಲಾ ಪಟ್ಟಣದಲ್ಲಿ 16ನೇ ಶತಮಾನದ ಕೊನೆಯಲ್ಲಿ ನಡೆದಂತ ಒಂದು ಘಟನೆ. ಒಂದು ಸಣ್ಣ ಓಣಿಯೊಳಗಡೆ ಒಂದು ಮನೆ ಇತ್ತು. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಇಬ್ರು ಮನೆಯೊಳಗೆ ವಾಸ ಮಾಡ್ತಾ ಇದ್ರು. ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಗಂಡ ಕೂಲಿ ಮಾಡ್ತಾ ಇದ್ದ. ಗಂಡ ಕೂಲಿ ಮಾಡಿ ತಂದು ಕೊಟ್ಟ ಸಂಪತ್ತಿನಿಂದ ಹೆಂಡತಿ ಚಂದ ಮನೆ ನಡೆಸಿದ್ರು. ದಂಪತಿಗಳು ಹೆಂಗಿರ್ಬೇಕು ಅಂದ್ರೆ ಅವ್ರನ್ನ ನೋಡಿ ಅನುಸರಣೆ ಮಾಡ್ಬೇಕು ಅಂತ ಉದಾಹರಣೆ. ವರ್ಷ ಒಪ್ಪತ್ತಾಯ್ತು, ಹೆಂಡತಿ ಗರ್ಭಿಣಿ ಆದಳು. ಆಕೆಗೆಲ್ಲ ಉಪಚಾರ ಗಂಡ ಮಾಡಬೇಕು. ಒಂದಿನ ಆಕೆಗೆ ಸಾಯಂಕಾಲ ಹೆರಿಗೆ ಬೇನೆ ಪ್ರಾರಂಭ ಆಯ್ತು, ಲೇಬರ್ ಪೇನ್ ಸ್ಟಾರ್ಟ್ ಆಯ್ತು. ಗಂಡನ ಕರೆದಳು. ಆಗ ಆಸ್ಪತ್ರೆಗಳಿರಲಿಲ್ಲ, ಅನುಕೂಲಗಳು ಇರಲಿಲ್ಲ. ಆ ಊರೊಳಗಡೆ ಒಬ್ಬರ ಅಜ್ಜಿ ಇದ್ರು, ದಾದಿ, ಸೂಲ್ಗಿತ್ತಿ ಅಂತ ಕರೀತಾರೆ. ಗಂಡ ಹೇಳಿದಳು, ತ್ರಾಸ್ ಚಾಲು ಆಗಿದೆ, ಸೂಲ್ಗಿತ್ತಿನ ಕರ್ಕೊಂಡು ಬನ್ನಿ. ಗಂಡ ಹೋದ, ಸೂಲ್ಗಿತ್ತಿನ ಕರೆದ. ಆಕೆಗೆ ವಯಸ್ಸಾಗಿದ್ರು ಊರ್ ಮಂದಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಸಿತ್ತು. ಆದ್ದರಿಂದ ಆಕೆ ಮುಪ್ಪಾವಸ್ಥೆಯಲ್ಲಿದ್ದಂಥ ತರುಣಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಜ್ಜಿ ಮನೆಗೆ ಬಂದಳು, ಗಂಡನ ಹೊರಗೆ ನಿಲ್ಸಿದ್ರು. ಹೆಂಡತಿ ಉಪಚಾರ ಮಾಡ್ತಾ ಮಾಡ್ತಾ ಧೈರ್ಯ ತುಂಬ್ತಾ ಏನೇನ್ ಮಾಡ್ಬೇಕು ಎಲ್ಲ ಹೇಳಿ ಸುಖವಾದ ಪ್ರಸವ ಮಾಡಿಸಿದಳು. ಚಿನ್ನದ ಗುಂಡಿನಂಥ ಗಂಡು ಮಗು ಹುಟ್ಟಿತ್ತು. ಬಹಳ ಖುಷಿ ಆಯ್ತು ದಾದಿಗೆ. ಕೂಸನಿ ಎರೆದು ಹೆಣ್ಮಗಳಿಗೆ ಸ್ನಾನ ಮಾಡಿಸಿ ನಾಳೆಯಿಂದ ಏನೇನು ಕಾಳಜಿ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿ ಹೋಗಿ ಬರ್ತೀನಿ ಅಂತ ಅಜ್ಜಿ ಅಂದ್ರು. ಪಾಪ ಈ ಹೆಣ್ಮಗಳಿಗೆ, ಬಾಣಂತಿಗೆ ಸ್ವಲ್ಪ ಮನಸ್ಸಿನೊಳಗೆ ಕಸಿ ಬಿಸಿ ಆಗಿತ್ತು. ಯಾಕೆ ಅಂದ್ರೆ ಹೆರಿಗೆ ಮಾಡಿಸಿದವರಿಗೆ ಏನಾದ್ರೂ ಕೊಡಬೇಕು ಅಂತ ಶಾಸ್ತ್ರದೊಳಗಡೆ ಒಂದು ಮಾತಿದೆ. ಅದನ್ನ ನಿಮ್ಮ ಕಡೆ ಉಲುಪಿ ಕೊಡೋದು ಅಂತ ಕರೀತಾರೆ. ಪಾಪ ಅವ್ರು ಬಡವರಿದ್ರು,
ಕೊಡೋದಕ್ ಮನ್ಯಾಗ ಏನೂ ಇರ್ಲಿಲ್ಲ. ಹೋಗೋ ಅಜ್ಜಿನ ಕರೆದು ಕೈ ಮೇಲ್ ಕೈ ತಗೊಂಡು ಬಹಳ ದೊಡ್ಡ ಉಪಕಾರ ಮಾಡಿದಿ. ಹೆಣ್ಣಿಗೆ ಹೆರಿಗೆ ಅಂದ್ರೆ ಎರಡನೇ ಜೀವನ ಇದ್ದ ಹಾಗೆ, ಎರಡನೇ ಜನ್ಮ ಇದ್ದ ಹಾಗೆ, ಏನೂ ಅಡಚಣೆ ಆಗ್ಲಿಲ್ಲ. ನನ್ ಪಾರ್ ಮಾಡಿದಿ. ಆದ್ರೆ ನೀನು ಕೊಡ್ಬೇಕು ಅಂತಂದ್ರೆ ನನ್ನ ಹತ್ರ ಏನೂ ಇಲ್ಲ, ಕ್ಷಮಾ ಮಾಡು. ಅಜ್ಜಿ ಅಂತಾಳೆ, ಹುಚ್ಚಿ, ನೀನ್ ಏನಾದ್ರೂ ಕೊಡ್ತೀಯ ಅಂತ ನಾನು ಸೇವೆ ಮಾಡಿದ್ದೀನೇನು? ಇದು ನನ್ ಧರ್ಮ. ಕಷ್ಟದಲ್ಲಿದ್ದವ್ರ ಕಣ್ಣೀರು ಒರೆಸ್ಲಿಲ್ಲ ಅಂದ್ರೆ ಕೈಲಾಸದೊಳಗಡೆ ಇರೋ ದೇವ್ರು ಹೆಂಗ್ ಮೆಚ್ತಾನೆ? ಅಜ್ಜಿ ಮಾತು ಎಷ್ಟು ಚಂದಿದೆ ನೋಡಿ. ವಯಸ್ಸಾದ ಅಜ್ಜಿ, ಶಾಲೆ ಕಲಿಲಾರದ ಅಜ್ಜಿ, ಅನುಕೂಲ ಇರ್ಲಾರದ ಅಜ್ಜಿ ಹೇಳೋ ಮಾತು ಎಷ್ಟಿದೆ ಅಂದ್ರೆ ಎಲ್ಲಾ ಶಾಸ್ತ್ರ ಸೇರಿ ಮಥಿಸಿ ಬಂದ ಸಾರಾಂಶ ಇದ್ದಂಗಿದೆ. ಕಷ್ಟದಲ್ಲಿ ಇದ್ದವ್ರು ಕಣ್ಣೀರು ಒರೆಸ್ಲಿಲ್ಲ ಅಂದ್ರೆ ಕೈಲಾಸದಲ್ಲಿರೋ ದೇವ್ರು ಹೆಂಗ್ ಮೆಚ್ಚುತ್ತಾನೆ? ಮಾಡೋದು ನನ್ನ ಧರ್ಮ, ಆರಾಮಾಗಿರು. ಆ ಹೆಣ್ಮಗಳಂತಾಳೆ, ಆದ್ರೂ ನಾನು ನಿನಗೇನಾದ್ರೂ ಕೊಡ್ಬೇಕು. ಈ ಪಾಪು ಏನಿದೆಯಲ್ಲ, ಈ ಪಾಪು ದುಡಿಯೋ ಮೊದಲನೇ ಸಂಪಾದನೆಯನ್ನ ನಿನಗೆ ಕೊಡ್ತೀನಿ ಅಂತ ಅಜ್ಜಿ ಹೇಳ್ತಾಳೆ. ಅಜ್ಜಿ ಮನೆಗೆ ಹೋಗ್ತಾಳೆ. ತಾಯಿ ತಂದೆ ಮಗುನ್ ಜೋಪಾನ ಮಾಡೋದಕ್ಕೆ ಚಾಲು ಮಾಡ್ತಾರೆ. ವರ್ಷ 2, 3, 4 ವರ್ಷ ಆಗ್ತದೆ. ಮಗು ಮಾತಾಡೋದು, ನಡೆಯೋದು, ಓಡಾಡೋದು ಎಲ್ಲ ಕಲಿತದೆ. ಮಗುಗ್ ಒಂದ್ಸರಿ 5, 5.5, 6 ವರ್ಷ ಆದಾಗ ಮಿಥಿಲಾದ ರಾಜ ಆ ಹಳ್ಳಿಗೆ ಬಂದಿರ್ತಾನೆ. ರಾಜ ರಥದೊಳಗಿರ್ತಾನೆ. ರಥಕ್ಕೆ ಕುದುರೆ ಕಟ್ಟಿರ್ತಾರೆ. ರಾಜನ ಪೋಷಾಕ ಎಲ್ಲ ನೋಡಿ ಹುಡುಗರಿಗೆ ಕುತೂಹಲ ಆಗಿ ಹುಡುಗರ ಹಿಂಡು ರಥದ ಹಿಂದ್ ಬೆನ್ನತ್ತಿರ್ತದೆ. ರಾಜ ಊರೆಲ್ಲ ಸುತ್ತಾಡ್ಕೊಂಡು ಬಂದು ಒಂದು ದೊಡ್ಡ ಗಿಡದ ಕೆಳಗಡೆ ವಿಶಾಲವಾದ ಕಟ್ಟೆ ಮೇಲೆ ಕುತ್ಕೋತಾನೆ. ಹುಡುಗರೆಲ್ಲ ಮುಂದೆ ಬಂದು ಕುತ್ಕೋತಾರೆ. ನಂಗೆ ಈ ಸನ್ನಿವೇಶ ನೋಡಿದ್ರೆ ಬಹುತೇಕ ಇದು ಒಂದು ರಾಜ ದರ್ಬಾರ್ ಇದ್ದಂಗೆ ಇದೆ. ಅಲ್ಲಿ ಹೆಂಗ್ ಮಿಥಿಲಾ ಪಟ್ಟಣದೊಳಗೆ ರಾಜ ಇದ್ನೋ ಹಂಗ ಇಲ್ಲಿ ಜಗದ್ಗುರು ರಾಜ ಇದ್ದಾರೆ. ಆ ರಾಜ ದರ್ಬಾರ್ನೊಳಗೆ ಇದ್ದವರೆಲ್ಲ ಈ ಗುರುಗಳಿದ್ದಾರೆ. ನಾವೆಲ್ಲ ರಾಜನ್ ನೋಡೋದಕ್ಕೆ, ರಾಜನ್ ತೇಜ ನೋಡೋದಕ್ಕೆ ಬಂದಿದೀವೇನೋ ಅಂತ ಅನಿಸ್ತದೆ. ಹೆಂಗ್ ಕೂತಿದಾರೆ ನೋಡ್ರಿ ಜಗದ್ಗುರುಗಳು. ಮಂಗಳಾರತಿ ಅಂತಿದ್ರಲ್ಲ ಗುರೂಜಿ, ಅವಾಗ ಅವ್ರ ಕಣ್ಣು ಮುಚ್ಚಿ ಕೂತಿದ್ರು. ನಾನು ಅಲ್ಲಿ ಕೂತ್ ಅನ್ಕೊಂಡೆ, ಕೈಲಾಸದೊಳಗಡೆ ಶಿವ ಹಿಂಗೆ ಕೂತಿರ್ತಾನೇನೋ ಅಂತ ಅನಿಸ್ತಿತ್ತು ನನಗೆ. ಅಷ್ಟು ಚಂದ ವಾತಾವರಣ. ಇರ್ಲಿ, ಮಿಥಿಲಾ ಪಟ್ಟಣದೊಳಗಡೆ ರಾಜ ಕಟ್ಟೆ ಮೇಲೆ ಕೂತಿದ್ದ, ಹುಡುಗರೆಲ್ಲ ಮುಂದೆ ಕೂತಿದ್ರು. ರಾಜ ಒಳ್ಳೆ ಹೃದಯವಂತಿದ್ದ. ಏಯ್ ಬರ್ರೋ, ಯಾರ್ ಹಾಡು ಹೇಳ್ತೀರಿ, ಯಾರ್ ಕತೆ ಹೇಳ್ತೀರಿ ಅಂತ ಒಂದೊಂದೇ ಮಾತು ಕೇಳಿದ. ಎಲ್ಲರನ್ನೂ ಮಾತಾಡ್ಸಿದ. ಚಲ್, ಯಾರಿಗಾದ್ರೂ ಕಾವ್ಯ ಬರ್ತವೇನೋ ಅಂತ ಕೇಳ್ದ. ಹುಡುಗರೆಲ್ಲ ಸಣ್ಣವರು. ಆಗ ಸಣ್ಣವರಿಗೆ ದೊಡ್ಡದೆಲ್ಲ ಗೊತ್ತಿರ್ತಿತ್ತು. ಈಗ ದೊಡ್ಡವ್ರಿಗೂ ಸಣ್ಣದು ಗೊತ್ತಿಲ್ಲ. ಆದ್ದರಿಂದಲೇ ಸಮಾಜ ಆತ್ಮಘಾತಕ ಮತ್ತು ಸಮಾಜಘಾತಕ ಕ್ರಿಯೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇನ್ನೊಮ್ಮೆ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಆಗ ಸಣ್ಣವರಿಗೆಲ್ಲ ದೊಡ್ಡವ್ರು ಗೊತ್ತಿರ್ತಿತ್ತು. ಈಗ ದೊಡ್ಡವ್ರಿಗೂ ಕೂಡ ಸಣ್ಣ ಸಣ್ಣ ವಿಚಾರಗಳು ಗೊತ್ತಿಲ್ಲ. ಆದ್ದರಿಂದಲೇ ಸಮಾಜಘಾತಕ ಮತ್ತು ಆತ್ಮಘಾತಕ ಕೃತ್ಯಗಳಿಗೆ ಸಾಕ್ಷಿ ಆಗ್ತಾ ಇದೆ. ಎಲ್ ಬೇಕಾದಲ್ಲಿ ಎಂಥ ಬೇಕಾದಂಥ ಅಸಹ್ಯ ಕೆಲಸ ನಡೆದಿರೋದಕ್ಕೆ ಈ ಅಜ್ಞಾನನೇ ಕಾರಣ. ರಾಜ ಕೇಳ್ದ, ಯಾರಾದ್ರೂ ಕಾವ್ಯ ಹೇಳ್ತೀರೇನ್ರೋ? ಈ ಹುಡುಗ ಮುಂದೆ ಬಂದ. ಯಾವ ಹುಡುಗ ಹೇಳಿ? ಚಿಂದಂತ ಗುಂಡಿನ ಹುಡುಗ ಹುಟ್ಟಿದ್ನಲ್ಲ, ಬಡವ್ರ ಮನೆ ಹುಡುಗ, ಅವ ಮುಂದೆ ಬಂದ. ಮಹಾರಾಜರೇ, ನಾನು ಯಾರಾದ್ರೂ ಬರೆದಿರೋ ಕಾವ್ಯ ಹೇಳೋ ಅಥವಾ ನಾನೇ ಸ್ವಂತ ರಚನೆ ಮಾಡಿ ಹೇಳೋ ಅಂತ. ರಾಜಾಗ ಆನಂದ ಆಗಿಬಿಡ್ತು. ಸಣ್ಣ ವಯಸ್ಸಿನ ಹುಡುಗ, ಎಷ್ಟು ದೊಡ್ಡ ಜ್ಞಾನ, ಬಾರೋ ಇಲ್ಲಿ ಅಂತ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಹೇಳು ಅಂದ್ರು. ಆ ಹುಡುಗ ಅವ್ವ ಅಪ್ಪ ಕೊಟ್ಟಿದ್ದ ಸಂಸ್ಕಾರದ ಬಲದಿಂದ, ನೀಡಿದ ಜ್ಞಾನದ ಸಹಾಯದಿಂದ ಆಗಿಂದಾಗ್ಲೇ ಸುಂದರವಾದ ಕಾವ್ಯವೊಂದನ್ನ ರಚನೆ ಮಾಡಿ ಹೇಳ್ಬಿಟ್ಟ. ರಾಜಾಗ ಬಹಳ ಖುಷಿ ಆಯ್ತು. ಯಾರಲ್ಲಿ ಅಂದ. ಒಬ್ಬ ಬಂದ, ತಗೊಂಡ್ ಬಾ ಅಂತ ಹೇಳ್ದ. ಅವನೊಂದು ಬುಟ್ಟಿ ತಂದ. ಬುಟ್ಟಿ ಒಳಗಡೆ ರಾಜ ಕೈ ಹಾಕಿ ಒಂದು ಹಿಡಿ ಬಂಗಾರದ ನಾಣ್ಯಗಳನ್ನ ತೆಗೆದು ಹಿಡಿಯೋ ಅಂದ. ಅಂಗಿನ ಹುಡುಗ ಅಂಗಿ ಮುಂದೆ ಹಿಡ್ದ. ರಾಜ ಬಂಗಾರದ ನಾಣ್ಯಗಳನ್ನು ಹಾಕಿದ. ಹುಡುಗ ಖುಷಿ ಆಯ್ತು, ಓಡಿ ಮನೆಗೆ ಹೋದ. ಅವ್ರವ್ವ ಅಂಗಳದೊಳಗಡೆ ಕಾಳ ಸ್ವಚ್ಛ ಮಾಡ್ಕೊಂಡು ಕೂತಿದ್ರು. ಹುಡುಗ ಅಂದ, ಅಮ್ಮ ಕಣ್ಣು ಮುಚ್ಚು. ಹುಡುಗ ಸಣ್ಣವನು, ಏನೋ ಹೇಳ್ತಿರ್ಬೇಕು ಅಂತ ಹುಡುಗಾಟಿಕೆ ಮಾಡಬೇಡ ಅಂತ ಅವ್ವ ಅಂದಳು. ಇಲ್ಲ ಕಣ್ಣು ಮುಚ್ಚು ಅಂದ. ಹುಡುಗ ಕಣ್ಣು ಮುಚ್ಚು ಅಂದಾಗ ಅವ್ವ ಯಾಕೆ ಅಂತ ಕೇಳಿದ್ಲು. ಯಾಕೆ ಏನು ಅಂತ ಕೇಳ್ಬೇಡ, ಮೊರದೊಳಗಡೆ ಇರೋ ಕಾಳನ್ನ ಬುಟ್ಟಿಗೆ ಹಾಕು, ಕಣ್ಣು ಮುಚ್ಚಿ ಕುತ್ಕೋ. ಅವು ಕಣ್ಣು ಮುಚ್ಚಿದ್ರು. ಅಂಗಿಯೊಳಗಡೆ ಇದ್ದ ಬಂಗಾರದ ನಾಣ್ಯನೆಲ್ಲ ಹುಡುಗ ಅವನ ಉಡಿಯೊಳಗಡೆ ಹಾಕಿದ, ಮೊರದೊಳಗಡೆ ಹಾಕಿದ. ಮತ್ತೆ ಹುಡುಗ ಹೇಳ್ದ, ಅವ್ವ ನಿನ್ ಮಗ ದುಡ್ಕೊಂಡ್ ಬಂದಿರೋ ಮೊದಲನೇ ದುಡಿಮೆ ನಿನಗೆ ಅಂತ ಕೊಡ್ತಾ ಇದ್ದೀನಿ ಅಂದ. ಅವ್ರಿಗೆ ಬಹಳ ಆನಂದ ಆಯ್ತು. ಆದ್ರೆ ತಕ್ಷಣ ತಾನು ಕೊಟ್ಟ ಮಾತು ನೆನಪಿಗೆ ಬಂತು. ಏನ್ ಮಾತು ಕೊಟ್ಟಿದ್ರು? ಆ ಮಾತು ತಾಯಿಗೆ ನೆನಪಾಯ್ತು. ನೆನ್ಪಿಟ್ಕೊಳ್ಳಿ, ಆನಂದದೊಳಗಡೆ ನಮ್ಮ ಅರಿವು
ಪಕ್ಕಕ್ಕೆ ಸರಿದ್ರೆ ಅವಘಡ ಗ್ಯಾರಂಟಿ. ಉದ್ವೇಗದೊಳಗಡೆ ಜವಾಬ್ದಾರಿನ ನಾವು ಮರೆತೆವು ಅಂದ್ರೆ 100% ಹಾದಿ ಬಿಡೋದು ಗ್ಯಾರಂಟಿ. ಆ ತಾಯಿ ಅಂದಳು, ನೀನ್ ದುಡಿದಿದೀಯಾ, ಬಹಳ ಆನಂದ ಆಯ್ತು, ಆದ್ರೆ ಇದು ನನಗಲ್ಲ, ಯಾರಿಗೆ ಸೇರ್ಬೇಕು ಅಂತ ಹೇಳ್ತೀನಿ ಬಾ ಅಂತ ಮೊರದೊಳಗಡೆ ನಾಣ್ಯ ಕೈಯೊಳಗಡೆ ಮಗನ್ ಹಿಡ್ಕೊಂಡು ಕರ್ಕೊಂಡು ಹೋದಳು ಅಲ್ಲಿಗೆ, ದಾದಿ ಮನಿಗೆ, ಸೂಲ್ಗಿತ್ತಿ ಮನಿಗೆ. ಸೂಲ್ಗಿತ್ತಿಗೆ ವಯಸ್ಸಾಗಿತ್ತು, ಕಟ್ಟೆ ಮೇಲೆ ಕೂತಿದ್ಲು, ಕಣ್ಣು ಮಂಜಾಗಿತ್ತು, ಬರೋರು ಯಾರು, ಹೋಗೋರು ಯಾರು, ಮಾತಾಡೋರು ಯಾರು ಅಂತ ಏನು ಗೊತ್ತಾಗ್ತಿರ್ಲಿಲ್ಲ. ಈ ಹೆಣ್ಮಗಳು ಬಂದು ಆಕೆ ಹತ್ರ ಕುತ್ಕೊಂಡು ಒಂದ್ ಸ್ವಲ್ಪ ಎಲ್ಲ ಆರಾಮಿದಿ, ಕುಶಲೋಪರಿ ಮಾತಾಡಿ, ನಾನು ಇಂಥ ಹೆಣ್ಮಗಳು, ಇಂಥ ದಿವ್ಸ ಇಂಥ ನನ್ಗೆ ಹೆರಿಗೆ ಮಾಡಿಸಿದ್ದೆ, ನನ್ ಮಾತು ಕೊಟ್ಟಿದ್ದೆ, ನನ್ ಮಗ ದುಡ್ಡು ತಂದಿದ್ದಾನೆ, ತಗೋ ಈ ಬಂಗಾರದ ನಾಣ್ಯನೆಲ್ಲ ಅಂತ ತನ್ನ ಮರದೊಳಗಿದ್ದ ನಾಣ್ಯನೆಲ್ಲ ಅಜ್ಜಿ ಉಡಿಯೊಳಗೆ ಹಾಕಿದ್ರು. ಅಜ್ಜಿ ಅಂದಳು, ಹುಚ್ಚಿ, ನನ್ಗೆ ಊರ್ ಹೋಗುವಂತ ಇದೆ, ಕಾಡ್ ಬಂತ ಇದೆ, ನಾನೇನು ಈ ನಾಣ್ಯ ಮಾಡ್ಲಿ, ಇದು ಯಾರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ, ಬರ್ರಿ ನನ್ನ ಜೊತೆಗೆ ಅಂತ ಕರ್ಕೊಂಡು ಮುಂದಜ್ಜಿ, ಹಿಂದವ್ವ, ಕೊನೆಗೆ ಮಗ, 3 ಜನ ಸೇರಿ ಊರ್ ಪಂಚದ ಹತ್ರ ಹೋದ್ರು. ಮತ್ತೆ ಆ ಅಜ್ಜಿ ಹೇಳ್ತಾಳೆ, ಗೊತ್ತಿಲ್ಲ, ನಾನ್ ಮಾಡಿದ ಸೇವಾಕ್ಕೆ ಭಗವಂತ ಈ ಕೃಪಾ ಕೊಟ್ಟಿದ್ದಾನೆ, ಈ ಬಂಗಾರದ ನಾಣ್ಯನೆಲ್ಲ ತಗೊಳ್ಳಿ, ಊರ್ ಜನಕ್ಕೆ ಅನುಕೂಲ ಆಗೋ ಹಾಗೆ ಊರ್ ಮುಂದೆ ಒಂದು ಕೆರೆ ಕಟ್ಸಿ ಅಂತ ಹೇಳಿ ಊರ್ ಪಂಚರಿಗೆ ತನ್ನ ಬಂಗಾರದ ನಾಣ್ಯನ ಕೊಟ್ಲು. ಅವಾಗ ಊರಿನ ಜನ ಎಲ್ಲ ಸೇರಿ ಮಿಥಿಲಾ ಪಟ್ಟಣದ ಊರು ಹೊರಗೆ ಕಟ್ಟಿದ ಕೆರೆ ಇವಾಗ್ಲೂ ಇದೆ. ಆ ಅಜ್ಜಿ ಯಾರು ಅಂತಾನೆ ಗೊತ್ತಿರ್ಲಾರ್ದ ಸಾವಿರಾರು ಜನ ದಿನ ಅಲ್ಲಿ ನೀರು ಕುಡಿತಾರೆ. ಆ ಅಜ್ಜಿ ಹಿಂದೂ ಮುಂದು ಎಂದೂ ನೋಡ್ಲಾರ್ದ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಬಂದು ಅಲ್ಲಿ ಜೀವನ ನಡೆಸ್ತಾ ಇದ್ದಾವೆ. ಆ ಕೆರೆಗೆ ದಾದಿ ಕಾ ತಲಾಬ್ ಅಂತ ಬರೆದಿದ್ದಾರೆ. ಇಲ್ಲಿ ರಾಜ ಮರ್ತೋದ, ಹುಡುಗ ಮರ್ತೋದ, ಅವ್ವ ಮರ್ತೋದಳು, ಅಜ್ಜಿ ಮರ್ತೋದಳು, ಆದ್ರೆ ಮಾಡಿದ ಕಾರ್ಯ 4 ಮಂದಿ ಕಷ್ಟಕ್ಕೆ ಅನುಕೂಲ ಆಗುತ್ತಲ್ಲ, ಇಂಥ ಕೆಲಸಕ್ಕೆ ಸೇವೆ ಅಂತ ಕರೀತಾರೆ. ಅದಕ್ಕೆ ನಾನು 2 ಶಬ್ದ ಬಳಸಿದೆ, ಅಗತ್ಯಾನುಸಾರ, ಶಕ್ತ್ಯಾನುಸಾರ, ಮತ್ತೊಬ್ಬರ ಕಣ್ಣೀರೊರೆಸುವ, ಮತ್ತೊಬ್ಬರ ಅಡಚಣೆಗಳಿಗೆ ಅನುಕೂಲವನ್ನ ಮಾಡುವಂಥ, ಮತ್ತೊಬ್ಬರ ತೊಂದರೆಗಳನ್ನ ನಿವಾರಣೆ ಮಾಡುವಂಥ ಪ್ರವೃತ್ತಿಗೆ, ಕ್ರಿಯೆಗೆ ಸೇವೆ ಅಂತ ಕರೀತಾರೆ. ಸಾವಿರಾರು ರೂಪದಲ್ಲಿ ಸೇವೆ ಮಾಡ್ಬೋದು, ಇಂಥದ್ದೇ ಸೇವೆ ಮಾಡಬೇಕು ಅಂತೇನಿಲ್ಲ. ಯಾರು ಧನ ಆದ್ರೂ ಕೊಡ್ಬೋದು, ಧಾನ್ಯ ಆದ್ರೂ ಕೊಡ್ಬೋದು, ವಸ್ತ್ರ ಆದ್ರೂ ಕೊಡ್ಬೋದು, ಆಪ್ತ ಅಂಗ ಅಂತ ಏನು ಗುರುಗಳು ಹೇಳ್ತಾರೆ ಹಾಗೆ ಶರೀರದಿಂದ ಕೆಲಸ ಮಾಡಿ ಆದ್ರೂ ಸೇವೆ ಮಾಡ್ಬೋದು, ಅನ್ನ ನೀಡಿ ಆದ್ರೂ ಸೇವೆ ಮಾಡ್ಬೋದು, ಮನೆ ಕಾಯ್ದಾದ್ರೂ ಸೇವೆ ಮಾಡ್ಬೋದು, ದೇಶ ಕಾಯ್ದಾದ್ರೂ ಸೇವೆ ಮಾಡ್ಬೋದು. ಒಟ್ನಲ್ಲಿ ಸೇವೆ ಮಾಡಿ ಸಮಾಜಕ್ಕೆ ಶಕ್ತಿ ತುಂಬೋ ಕೆಲಸನ ಮಾಡ್ಬೇಕು. ಇನ್ನೊಂದು ಘಟನೆ ನಾನು ಹೇಳಲೇಬೇಕು, ಇತಿಹಾಸದ ವಿದ್ಯಾರ್ಥಿ ಆಗಿರೋದ್ರಿಂದ ಅದನ್ನ ಹೇಳಿದ್ರೆ ಬಹಳ ಚಂದ ಅಂತ ನಂಗೆ ಅನಿಸ್ತದೆ. ರಾಣಾ ಸಂಗ್ರಾಮ ಸಿಂಹ ಅಂತ ಒಬ್ಬ ರಾಜ ಇದ್ದ, ಬಹಳ ದೊಡ್ಡ ರಾಜ. ಇವತ್ತು ಭಾರತ ದೇಶ ಏನಾದ್ರೂ ಇಷ್ಟು ಹೆಸರಾಂತ ರಾಷ್ಟ್ರ ಆಗಿದೆ ಅಂತಂದ್ರೆ ಅದಕ್ಕೆ ಇಂಥ ರಾಜ ಮಹಾರಾಜರೇ ಕಾರಣ. ಅಷ್ಟೇ ಅಲ್ಲ, ವಿಧರ್ಮೀಯರಿಂದ ಈ ರಾಷ್ಟ್ರವನ್ನ ಸಂರಕ್ಷಿಸಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಮಾತೆಯ ಮಡಿಲಿನಲ್ಲಿ ಹುಡಿಯಾದ ಎಷ್ಟೋ ಶೌರ್ಯ ಕುಸುಮಗಳಲ್ಲಿ ಮಹಾರಾಣಾ ಸಂಗ್ರಾಮ ಸಿಂಹ ಕೂಡ ಒಬ್ಬ. ಆತನ ಶರೀರದ ಮೇಲೆ 80 ಗಾಯಗಳಿದ್ವಂತೆ ಯುದ್ಧ ಮಾಡಿ 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 ಮಾಡಿ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಆತನ ಶರೀರ ತುಂಬ ಇರೋ ಗಾಯನ ನೋಡಿ ಮಂತ್ರಿ ಮಹೋದಯರೆಲ್ಲ, ಪ್ರಭು ಸಾಕು ಯುದ್ಧ, ವಿಶ್ರಾಂತಿ ಮಾಡಿ ಅಂದ್ರೆ, ಹುಚ್ರೆ, ಈ ಮಣ್ಣು ಕಾಪಾಡೋದಕ್ಕಾಗಿ ತಾಯಿ ಹಾಕಿರೋ ತಿಲಕ ಕಣು ಈ ಗಾಯಗಳು ಅಂತ ಹೇಳ್ತಿದ್ದಂತೆ ರಾಜ. ಏನು ಸ್ವಭಾವ, ಹಿಂಗ್ ಹೊಡಿಬೇಕು ಚಪ್ಪಾಳೆ, ಹೊಡಿಬೇಕಿತ್ತಂದ್ರೆ ಹೆಂಗ್ ಹೊಡೆಯೋದು ಹೇಳಿ? 80 ಗಾಯ ರೀ ಶರೀರದ ಮೇಲೆ. ಆಯುಷ್ ಪೂರ್ತಿ ಅರ್ಧ ಭಾಗ ರಣರಾಂಗಣದಲ್ಲಿ ಕಳೆದ ಒಬ್ಬ ಶೂರನಿಗೆ 3-4 ಚಪ್ಪಾಳೆ ಸಾಕ. ಹಾಕು ಕೊಟ್ಟ. ರಾಜ ವಿಧರ್ಮಿಯರ ಜೊತೆ ಯುದ್ಧ ಮಾಡ್ತಾ 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 ಒಂದಿನ ಪ್ರಾಣ ಬಿಟ್ಟ. ಅವನಿಗೊಂದು ಗಂಡ್ಮಗು ಇತ್ತು, 6 ತಿಂಗಳು ವಯಸ್ಸಾಗಿತ್ತು. ರಾಜನ ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ವಿ. ರಾಜ್ಯನೂ ಅನಾಥ ಆಯಿತು, ರಾಜಕುಮಾರನು ಅನಾಥ ಆಗಿದ್ದ. ರಾಜ ನೋಡ್ಕೊಳ್ಳೋದಕ್ಕೆ ಮಂತ್ರಿ ಮಹೋದಯರಿಗೆ ಹೇಳಿದ್ರು, ರಾಜಕುಮಾರ ನೋಡ್ಕೊಳ್ಳೋದಕ್ಕೆ ಒಬ್ಬ ದಾದಿ ನೇಮಕ ಮಾಡಿದ್ರು, ನರ್ಸ್, ಆಯಾ. ಮಂತ್ರಿ ಮಹೋದಯರಿಗೆ ಹೇಳಿದ್ರು, ರಾಜ್ಯದೊಳಗಡೆ ಏನೂ ಕೊರತೆ ಬರಬಾರ್ದು. ಆಯಾ ಹೇಳಿದ್ರು, ರಾಜಕುಮಾರಕ್ಕೆ ಏನು ಕೊರತೆ ಬೀಳಬಾರ್ದು. ಹೆಂಗ್ ವ್ಯವಸ್ಥೆ ನೋಡ್ರಿ. ಸರಿ, ಬಲವೀರ ಅಂತ ಮಂತ್ರಿ ಇದ್ದ, ರಾಜಕುಮಾರನೇ ರಾಜ, ರಾಜಕುಮಾರನ ಪ್ರತಿನಿಧಿ ನಾನು ಅಂತ ಒಳ್ಳೆ ಸೇವೆನೇ ಆತ ಮಾಡ್ತಾ ಇದ್ದ.
ಮತ್ತು ಸೇವಕಿ ಅಂತೂ ದಾದಿ ಅಂತೂ ಸೂರ್ಯ ಚಂದ್ರ ಇರೋವರೆಗೂ ಈ ಭೂಮಿ ಮೇಲೆ ಆ ತಾಯಿ ಹೆಸರನ್ನ ಮರಿಬಾರದೆ ಯಾರು. ಸೇವೆ ಮಾಡಬೇಕು ಅನ್ನೋ ಕಲ್ಪನೆ ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲ ಆದರ್ಶನೇ ಆ ದಾದಿ ಆಗ್ಬೇಕು ಅಂತ ಹೆಣ್ಮಗಳು. ರಾಜ್ಕುಮಾರನ್ನ ಹೆತ್ತು ಕುಡಿ ಹಾಗೆ ಜೋಪಾನ ಮಾಡ್ತಾ ಇದ್ರು. ವರ್ಷ ಒಪ್ಪತ್ತು ಹೋಯ್ತು, ಪರಿಸ್ಥಿತಿ ಬೇರೆ ಆಯ್ತು. ಮಂತ್ರಿ ಬನವೀರ್ನ ಆಲೋಚನೆ ವಿಕಾರ ಆಯ್ತು. ಈ ಕೂಸು ಬೆಳೆಸಿ ಇವನಿಗೆ ರಾಜ್ಯಭಾರ ಕೊಟ್ಟು ನಾನು ಸೇವೆ ಮಾಡಿದ್ದಕ್ಕೆ ಏನ್ ಲಾಭ ಆಗ್ತದೆ? ನಾನು ಬಲಗೈಯಿಂದ ಮನೆಗೆ ಹೋದ್ರೆ ಏನೂ ಉಪಯೋಗ ಇಲ್ಲ, ಏನಾದ್ರೂ ಕುತಂತ್ರ ಮಾಡಿ ಈ ಕೂಸನ್ನ ಸಾಯಿಸಬೇಕು ಅಂತ ರಾಜ ವಿಚಾರ ಮಾಡಿದ. ದುಡ್ಡು ಹಂಗ್ ಮಾಡಿಸ್ತದೆ. ವಿವೇಕ ಜಾಗೃತ ಇರಲಿಲ್ಲ ಅಂದ್ರೆ ಅಧಿಕಾರ ಮತ್ತು ಸಂಪತ್ತು ನಮ್ಮನ್ನು ಹಳ್ಳಕ್ಕೆ ಕೆಡುತ್ತವೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಲಕ್ಷಾಂತರ ಉದಾಹರಣೆಗಳಿದಾವೆ. ಅದು ಗೊತ್ತಿದ್ದು ನಾವು ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳೋ ಹಾಗೆ ಸಂಪತ್ತು ಮತ್ತು ಅಧಿಕಾರನೇ ದೊಡ್ಡದು ಅಂತ ಭ್ರಮಾಲೋಕದಲ್ಲಿ ಒಮ್ಮೆ ತೇಲಾಡ್ತಾ ಇರ್ತೀವಿ. ಬನ್ವೀರನ ತಲೆ ಒಳಗಡೆ ಆಸೆ ಬಂತು. ಒಂದಿನ 4 ಮಂದಿನ ಕರ್ಕೊಂಡು ಉಪಾಯ ಮಾಡಿದ. ಮಾರನೇ ದಿನ ಬೆಳಿಗ್ಗೆ ಹಾಸಿಗೆ ಒಳಗಡೆ ಮಲ್ಕೊಂಡಿರುವಂತ ಕೂಸು, ಜಯಸಿಂಹ ಅವನ ಹೆಸರು, ಕೂಸು ರಾಜ್ಕುಮಾರ್ನ ಕತ್ತರಿಸಿ ತುಣುಕು ಮಾಡಿ ಸಾಯಿಸೋ ಪ್ಲಾನ್. ಈ ಪ್ಲಾನ್ ಆ ದಾಸಿ ಗೊತ್ತಾಯ್ತು, ಆಯಾ ಗೊತ್ತಾಯ್ತು, ಭಾರಿ ಸಂತ ಆಯ್ತು. ಹಿಂದ್ ನಮ್ಮ ರಾಜ ರಾಜ್ಯದ ಜನಕ್ಕೆ ಕಷ್ಟ ಅಂತ ಬಂದ್ರೆ ಎಷ್ಟೋ ರಾತ್ರಿ ನಿದ್ದೆನೆ ಮಾಡಿಲ್ಲ. ನಿದ್ದೆ ಮಾಡಲಾರದೆ ಪ್ರಜಾಪಾಲನೆ ಮಾಡಿರೋ ಒಬ್ಬ ರಾಜನ್ ಮಗನ ಹಾಸಿಗೆ ಸಾಯಿಸೋ ಆಲೋಚನೆ ಇವರಿಗೆ ಬಂದಿದೆಯಲ್ಲ, ಇವ್ರ ತಲೆಯಲ್ಲಿ ಏನಾದ್ರು ಹೇಸಿಗೆ ಇದೆಯಾ ಅಂತ ದಾದಿ ಆಲೋಚನೆ ಮಾಡಿದ್ರು. ಮತ್ತ ಆಕೆ ಅಂತಾಳೆ, ಈ ವಿಪತ್ತಿನಿಂದ ನಾನು ರಾಜ್ಕುಮಾರ್ನ ಕಾಪಾಡಲೇಬೇಕು. ಆದ್ರೆ ಬನವೀರನ ವಿರೋಧ ಹಾಕೊಳ್ಳೋಂಗಿಲ್ಲ. ಯಾಕೆಂದ್ರೆ ಅವನ ಮಂತ್ರಿ, ಅವನಿಗೆ ಶಕ್ತಿ ಇದೆ, ಅವನ ಹಿಂದೆ ಜನ ಇದ್ದಾರೆ. ಈಕೆ ಶಕ್ತಿನೂ ಇಲ್ಲ, ಹಿಂದೆ ಜನನೂ ಇಲ್ಲ. ಆದ್ರೆ ಹೆಣ್ಮಗಳೊಂದು ಉಪಾಯ ಮಾಡ್ತಾಳೆ. ನೆನ್ಪಿಟ್ಕೊಳ್ಳಿ, ಜಗತ್ತಿನ ಯಾವುದೇ ನಾಗರಿಕತೆಯಲ್ಲೂ ಇಂಥ ಪರಮೋಚ್ಚ ಸೇವಾ ಉದಾಹರಣೆ ನಡೆದಿಲ್ಲ. ಆಕೆ ಏನ್ ಮಾಡ್ತಾಳೆ ಗೊತ್ತಾ? ರಾಜಕುಮಾರನ ವಯಸ್ಸಿನ ತನ್ನ ಹೆತ್ತ ಕುಡಿ ಚಂದುನ ಅನ್ನೋ ಹುಡುಗನಿಗೆ ರಾಜಕುಮಾರನ ಪೋಷಾಕ್ ಹಾಕಿ ರಾಜಕುಮಾರ್ ಮಲಗೋ ಜಾಗೆಯಲ್ಲಿ ಮಲಗಿಸಿ ಅವನ ಮೇಲೊಂದು ಅರಿವೆ ಬಚ್ಚಿ ರಾಜಕುಮಾರನ ಒಂದು ಗಡಿಗೆ ಒಳಗಡೆ ಇಟ್ಟು ಹೊಳೆ ಒಳಗಡೆ ತೇಲಿ ಬಿಟ್ಟು ಬೇರೆಯವರ ಸಹಾಯ ತಗೊಂಡು ರಾಜಕುಮಾರನ ಜೋಪಾನ ಮಾಡೋ ಕೆಲಸ ಮಾಡ್ತಾಳೆ. ಮತ್ತು ಇಲ್ಲಿ ದುಷ್ಟನಾದ ಮಂತ್ರಿ ತನ್ನ ಕಣ್ಣು ಮುಂದೆನೆ ಹೆತ್ತ ಕುಡಿನ ಕತ್ತರಿಸಿದ್ರು ಕಣ್ಣೀರು ಹಾಕ್ಲಾರ್ದೆ ನಿಂತು ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಬನವೀರ ಆದೇಶ ಮಾಡ್ತಾನೆ, ತುಂಬಿ ಅದನ್ನ ಹೊಳೆಗೆ ಹಾಕು ಅಂತ. ತನ್ನ ಹೆತ್ತ ಕುಡಿ ಕತ್ತರಿಸಿ ತುಣುಕಾಗಿ ಹಾಸಿಗೆ ಮೇಲೆ ಮಲಗಿದ್ದು ಬಳದು ತುಂಬುತ್ತಾ ಇದ್ರು ಅಳಲಾರದ ಸನ್ನಿವೇಶ ದಾದಿ ಮುಂದೆ ಇದೆ. ತುಂಬಿಕೊಂಡು ಹೋಗಿ ನದಿಲಿ ಕೂಸ್ ಹಾಕಿ, ನದಿ ಯಾವುದೋ ಕಣ್ಣೀರ್ ಯಾವುದೋ ಅನ್ನೋದು ಗೊತ್ತಾಗಬಾರ್ದು ಅಷ್ಟು ಹತ್ತು ಮತ್ತೊಂದು ದರದಲ್ಲಿ ಇದ್ದದ್ದ ರಾಜಕುಮಾರನ ಜೋಪಾನ ಮಾಡಿ ಬೇರೆಯವ್ರಿಗೆ ಒಪ್ಪಿಸಿ ರಾಜಕುಮಾರ ದೊಡ್ಡವನಾದ ಮೇಲೆ ಆ ರಾಜಕುಮಾರನಿಂದ ಮತ್ತೆ ಚಿತ್ತೋಡದ ಮೇಲೆ ಧರ್ಮ ಧ್ವಜ ಹಾರಿಸೋ ಹಾಗೆ ಮಾಡಿದ ಸೇವಕಿ ಆ ಹೆಣ್ಮಗಳು. ಆ ಹೆಣ್ಮಗಳ ಹೆಸರು ಪನ್ನಾ ದಾಸಿ. ಸುಮ್ಮನೆ ವಿಚಾರ ಮಾಡಿ, ಅವಕಾಶ ಇದ್ದಾಗ, ಶಕ್ತಿ ಇದ್ದಾಗ ಏನಾದ್ರೂ ಒಂದು ಉಪಕಾರ ನಮ್ಮಿಂದ ನಡೀದೇ ಇದ್ರೆ ಎಷ್ಟು ಅಸಹ್ಯ ಆಗುತ್ತೆ. ಅದನ್ನೇ ಸ್ವಾಮಿ ವಿವೇಕಾನಂದರು ನಮ್ಮನ್ನ ಎಚ್ಚರ ಮಾಡೋದಕ್ಕೆ ಹೇಳಿದ್ದು, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಯಾರು ಬೇರೆಯವರಿಗಾಗಿ ಬದುಕುತ್ತಾರೆಯೋ ಅವರು ಬದುಕಿದಂತೆ, ಇತರರು ಬದುಕಿದ್ದೂ ಸತ್ತಂತೆ. ಬದುಕಿದ್ದೂ ಸತ್ತಂತೆ. ನಾವು ಮುಪ್ಪಿಂದ ಪಳೆಯುವುದಕ್ಕಿಂತ ಮುಂಚೆ ಶರೀರದಲ್ಲಿ ಸಾಮರ್ಥ್ಯ ಇದ್ದಾಗಲೇ ಏನಾದ್ರೂ ಒಂದು ಉಪಕಾರ ಮಾಡುವಂತ ಪ್ರವೃತ್ತಿಯನ್ನು ರೂಢಿ ಮಾಡಿಕೋಬೇಕು ಅನ್ನೋದೇ ಮುಳುಗುಂದ ಬಾಲಲೀಲ ಮಹಾಂತ ಶಿವಯೋಗಿಗಳ ಆದೇಶ. ಸೇವೆ ಅನ್ನೋ ವಿಷಯದಲ್ಲಿ ಇನ್ನೊಂದು ವಿಚಾರ ನಮ್ಮ ತಲೆಯೊಳಗಡೆ ಇರಬೇಕು. ಏನೂ ಪ್ರತಿಫಲ ಅಪೇಕ್ಷೆ ಇರಲಾರದೆ ಮಾಡೋ ಉಪಕಾರ ಮಾತ್ರ ಸೇವೆ ಆಗುತ್ತೆ, ಇಲ್ಲದಿದ್ರೆ ಚಾಕ್ರಿ ಆಗುತ್ತೆ. ಈಗ ನನ್ನ ಮೇಷ್ಟ್ರು ಬಹಳ ಜನ ಅಂತಾರೆ, ನೀವ್ ಎಷ್ಟು ಸೇವಾ ಮಾಡ್ತೀರಿ ಶಾಲೆ ಒಳಗಡೆ, 100% ತಪ್ಪು. ನಾಳೆ ಪಗಾರ ಕೊಡೋದು ನಿಲ್ಸಿದ್ರೆ ನಾನು ಕಾಲೇಜಿಗೆ ಹೋಗಲ್ಲ. ಬಹಳ ಜನ ಅಂತಾರೆ, ಅದು ಅವ್ರ ಪ್ರೀತಿ. ಆದ್ರೆ 100% ನಾನು ಕಾಲೇಜಿಗೆ ಹೋಗೋದು ನಮ್ಮ ಮನೆ ನಡೀತದೆ ಅನ್ನೋ ಕಾರಣಕ್ಕಾಗಿ. ಇದನ್ನ ಮೀರಿ, ಇದನ್ನ ದಾಟಿ, ಯಾರಿಗೂ ಗೊತ್ತಾಗ್ಲಾರದ ಹಾಗೆ ಏನಾದ್ರೂ 4 ಮಂದಿಗೆ ಉಪಕಾರ ಮಾಡೋ ಬುದ್ಧಿ ನಮ್ಮ ಒಳಗಡೆ ಬಂದ್ರೆ, ಉಪಕಾರ ಮಾಡೋ ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ರೆ ಅದಕ್ಕೆ ಸೇವೆ ಅಂತ ಕರೀತಾರೆ. ಮತ್ತೆ ಸ್ವಾಮೀಜಿಯವರ ಆಶಯ ಏನಿದೆ, ತರುಣರು ಇದನ್ನ ಪರಿಪಾಲನೆ ಮಾಡಬೇಕು ಅಂತ. ನಾನು ಮೊದಲು ಒಂದು ಶಬ್ದ ಬಳಸಿದೆ, ನಮ್ಮಲ್ಲಿ ತಾರುಣ್ಯದಲ್ಲಿ ಇರುವಂತ ಮುದುಕರು, ಮುಪ್ಪಿನಲ್ಲಿ ಇರುವಂತ ತರುಣರು ಇದ್ದಾರೆ ಅಂತ.
ಒಂದು ಪುಸ್ತಕದಲ್ಲಿ ಬರೀತಾರೆ, ನಮ್ಮ ದೇಶದಲ್ಲಿ ಬಹಳ ಜನ 18ನೇ ವಯಸ್ಸಿಗೆ ಸತ್ತಿರ್ತಾರೆ, 80ನೇ ವಯಸ್ಸಿಗೆ ಅವ್ರನ್ನ ಒಯ್ದು ಗೋರಿ ಒಳಗಡೆ ಇಡ್ತಾರೆ ಅಂತ. ಅಂದ್ರೆ ಅರ್ಥ ಏನ್ ಗೊತ್ತೇನು? ವಯಸ್ಸಿದ್ದಾಗ ನಾವು ಸಮಾಜಕ್ಕಾಗಿ ಉಪಯೋಗ ಆಗಲಿಲ್ಲ ಅಂದ್ರೆ ನಾವು ಇದ್ದಾಗಲೇ ಸತ್ತಂತೆ ಅಂತ ಅರ್ಥ. ಆದ್ದರಿಂದ ತರುಣ ಬಂಧುಗಳೆಲ್ಲ ಸೇರಿ ರಾಷ್ಟ್ರವನ್ನ ಸಮರ್ಥ ಮಾಡೋದಕ್ಕೆ, ಸಮಾಜವನ್ನ ಚೈತನ್ಯ ತುಂಬೋದಕ್ಕೆ, ನಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು ಸೇವಾ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು. ಕೊನೆಗೊಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವ ನಡೆದ ಘಟನೆ, ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ಘಟನೆ. ಪಾರವಜ್ಜಿ ಅಂತ ಒಬ್ಬ ಅಜ್ಜಿ ಇದ್ರು. ಆಕೆ ಒಂದು ಬಹಳ ದೊಡ್ಡ ಕೆಲಸ ಮಾಡಿದ್ರು. ಆಕೆ ಏನ್ ಕೆಲಸ ಮಾಡಿದ್ರು ಅಂದ್ರೆ, ಸರ್ಕಾರಿ ಕಚೇರಿ ಮೇಲೆ ಇದ್ದಂತ ಬ್ರಿಟಿಷ್ ಸಾಮ್ರಾಜ್ಯದ ಧ್ವಜನ ಕೆಳಗಡೆ ತೆಗೆದು ಭಾರತ ದೇಶ ಧ್ವಜನ ಹಾಕಬೇಕಾಗಿತ್ತು. ಹಾಕೋ ಸಲುವಾಗಿ 1000 ಗಟ್ಟಲೆ ಜನ ಅಲ್ಲಿ ಸೇರಿದ್ರು. ಒಬ್ರಿಗೂ ಧೈರ್ಯ ಆಗಿರ್ಲಿಲ್ಲ. ದೊಡ್ಡ ದೊಡ್ಡ ಜನ ಎಲ್ಲ ಅಂಜ್ಕೊಂಡು ನಿಂದಾಗ ಮೂಲೆಯೊಳಗಡೆ ಇದ್ದ ಅಜ್ಜಿ ಧೈರ್ಯ ಮಾಡಿ ಮುಂದೆ ಬಂದು ಕಚ್ಚೆ ಹಾಕೊಂಡು ಮೇಲಿದ್ದ ಬ್ರಿಟಿಷ್ ಧ್ವಜನ ಕೆಳಗೆ ಹಾಕಿ ಭಾರತ ಮಾತಾ ಧ್ವಜ ಹಾಕಿದ್ರು. ಅಜ್ಜಿಗೆ ವಯಸ್ಸಾಗಿತ್ತು. ಜನ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು, ಖುಷಿ ಪಟ್ಟಿದ್ರು, ಸತ್ಕಾರ ಮಾಡಿದ್ರು. ಅದಕ್ಕಾಗಿ ಅಜ್ಜಿ ಸಿಕ್ಕ ಬಹುಮಾನ ಏನು ಅಂದ್ರೆ ಜೈಲು ವಾಸ. ಅಜ್ಜಿ ಸೇವಾ ಮಾಡಿ ಮರೆತು ಜೈಲು ವಾಸ ಅನುಭವಿಸಿ ಊರೊಳಗೆ ಬಂದು ನಿಂತಿದ್ರು, ಹಳ್ಳ್ಯಾಗ ನಿಂತಿದ್ರು. ಇದು ಬೆಳಗೆರೆ ಕೃಷ್ಣ ಶಾಸ್ತ್ರಿ ಅವರಿಗೆ ಗೊತ್ತಾಯ್ತು. ಮರೆಯಲಾದೀತೆ ಅಂತ ಅವರ ಒಂದು ಜೀವನ ಸಂದೇಶದ ಗ್ರಂಥ ಇದೆ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಜಗತ್ತು ಕಂಡ ಪವಿತ್ರ ಶಿಕ್ಷಕರು. ಅವರೊಮ್ಮೆ ಅಜ್ಜಿನ ನೋಡೋದಕ್ಕೆ ದಕ್ಷಿಣದಿಂದ ಉತ್ತರ ಕರ್ನಾಟಕಕ್ಕೆ ಬಂದ್ರು. ಹುಡುಕೊಂಡು ಹಳ್ಳಿಗೆ ಹೋದ್ರು. ಹಳ್ಳ್ಯಾಗ ಮಂದಿನ ಕೇಳಿದ್ರು, ಪಾರವಜ್ಜಿ ಎಲ್ಲಿ ಇರ್ತಾಳೆ? ಇಂಥ ಓಣ್ಯಾಗ ಇಂಥ ಮನ್ಯಾಗ ಇರ್ತಾಳೆ ಅಂತ ಹೇಳಿದ್ರು. ಅಂಥ ಓಣ್ಯಾಗ ಅಂಥ ಮನೆಗೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಬಂದ್ರು. ಅಜ್ಜಿ ಕಟ್ಟಿ ಮ್ಯಾಗ ಕೂತಿದ್ರು. ಯಾರ್ ನೀನು ಅಂತ ಅಜ್ಜಿ ಕೇಳಿದ್ರು. ಕೃಷ್ಣ ಶಾಸ್ತ್ರಿ ನಾನು ಅಂತ ಸರ್ ಹೇಳಿದ್ರು. ಎದಕ್ ಬಂದಿ ಅಂತ ಅವ್ರು ಕೇಳಿದ್ರು. ನಿಮ್ಮ ನೋಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ನೋಡಿ ಎಲ್ಲ ಊರಿಗೆ ಹೋಗು ಅಂದ್ರು ಅಜ್ಜಿ. ಅವ್ರಂದ್ರು ಏನ್ರ ಸ್ವಲ್ಪ ಹಂಗ ಮಾತಾಡ್ತೀನಿ, ಮಾತಾಡ್. ಎಲ್ಲಾ ಮಾತುಕತೆ ಆದ್ಮೇಲೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳಂದ್ರು, ಅಜ್ಜಿ ನಿಂದೊಂದ್ ಯಾವ್ದಾರ ಸಣ್ಣ ಫೋಟೋ ಐತಿ? ಅವ್ರಂದ್ರು, ಹುಚ್ಚ, ನಾನ್ ಯಾಕೆ ಫೋಟೋ ಇಟ್ಕೊಳ್ಳಿ? ಇಲ್ಲ, ಕ್ಷಮಾ ಮಾಡು, ನಾ ಎಲ್ಲ ಹಿನ್ನೆಲೆ ವಿಚಾರ ಮಾಡೀನಿ. ಇಷ್ಟೆಲ್ಲಾ ದೊಡ್ಡ ಸೇವಾ ಮಾಡಿರೋ ನಿನಗೆ ಸರ್ಕಾರದಿಂದ ಸಣ್ಣದೊಂದು ಮಾಶಾಸನ ಬರ್ತಾ ಇಲ್ಲಂತ. ನನಗ ದೊಡ್ಡ ದೊಡ್ಡ ಮಂದಿ ಪರಿಚಯ ಇದಾರೆ. ನಿನ್ ಫೋಟೋ ತಗೊಂಡು ದೊಡ್ಡ ಮಂದಿ ಶಿಫಾರಸ್ ಮಾಡಿ ನಿನಗ್ ಮಾಶಾಸನ ಪೆನ್ಷನ್, ಮಾಶಾಸನ ಬರೋ ಹಂಗ ನಾನು ಮಾಡ್ತೀನಿ ಅಂತ ಕೃಷ್ಣ ಶಾಸ್ತ್ರಿ ಅಂದ್ರಂತ. ಹುಚ್ಚ, ಇದ ಬಂದಿ, ಇನ್ನೊಮ್ಮೆ ನನ್ನ ಮನೆ ಮುಂದೆ ಹಾದಿ ಅಂದ್ರ ಮಾರಿ ಮುಸ್ರಿ ಮಾಡಿಬಿಡ್ತೀನಿ ಅಂದ್ರು ಅಂತ ಅಜ್ಜಿ. ಮಾಶಾಸನ ಬರ್ತೈತಿ ಅಂತ ಸೇವಾ ಮಾಡಕ್ ನಾ ಏನ್ ಬ್ರಿಟಿಷರು ಬೂಟ್ ನೆಕ್ಕಿದ ನಾಯಿ? ಅಜ್ಜಿ ಮಾತಾಡ್ತಾರ. ಸುಮ್ಮನೆ ಕಲ್ಪನಾ ಮಾಡ್ಕೊಡ್ರಿ. 60 ಆಗಿಲ್ಲ ಅಂದ್ರೂ 60 ಹಚ್ಚಿ ಆಧಾರ್ ಕಾರ್ಡ್ ತಿದ್ದಾವು 100 ಕೊಟ್ಟು 60 ಮಾಡಿ ಮಾಶಾಸನ ತಗೊಳ್ಳೋದು ನಾವೆಲ್ಲಿ? 65, 76, 1000 ಮಂದಿ ಗಂಡಸರ ಜಾಗದಾಗ ಒಬ್ಬ ಮುದುಕಿ ಹೋಗಿ ಧ್ವಜ ಹಾರಿಸಿ ಬಂದು 1 ಪೈಸೆನೂ ಕೂಲಿ ಕೇಳಾರ ಅಜ್ಜಿ ಇಲ್ಲಿ. ಸುಮ್ಮನೆ ಕಲ್ಪನಾ ಮಾಡ್ರಿ ಬಂಧುಗಳ. ಬರೀ ಭಾವುಕರಾದ್ರೆ ಆಗೋದಿಲ್ಲ. ಹಿಂದೆ ಯಾರ್ಯಾರು ಏನೇನು ಮಾಡ್ಯಾರಂತ ನೆನಪು ಮಾಡ್ಕೊಂಡು ಚಪ್ಪಾಳೆ ತಟ್ಟಿದ್ರು ಆಗೋದಿಲ್ಲ. ನಾವು ಏನಾರ ಮಾಡೋಣ. ದೊಡ್ಡ ದೊಡ್ಡ ಕೆಲಸ ನಮಗ್ ಮಾಡಕ್ ಆಗ್ಲಿಲ್ಲ ಅಂದ್ರು ಸಣ್ಣ ಸಣ್ಣ ಕೆಲಸ ಮಾಡಿ ಸಮಾಜನ ಸಶಕ್ತ ಮಾಡಕ್ ಅನುಕೂಲ ಮಾಡ್ಬೇಕು. ತರುಣರಿಗೆ ಯಾರಿಗಾರ ವಿದ್ಯಾ ಬುದ್ಧಿ ಇದ್ರ ಆಜು ಬಾಜು ಮನ್ಯಾಗಿನ ಹುಡುಗರನ್ನ ಸಂಜೆ ಹೊತ್ತು ಕುಂಡ್ರಿಸ್ಕೊಂಡು ಒಂದು ಅರ್ಧ ತಾಸು ಪಾಠ ಮಾಡ್ರಿ. ಊರಾಗ 8, 10, 20, 25 ಮಂದಿ ತರುಣರು ಇದ್ರಂದ್ರ ವಾರಕ್ಕೊಂದು ಗುಂಪು ಮಾಡ್ಕೊಂಡು ವಾರಕ್ಕೊಮ್ಮೆ ಊರಾಗಿರೋ ಗುಡಿನೆಲ್ಲ ಪಾಳಿ ಹಾಕೊಂಡು ವಾರಕ್ಕೊಮ್ಮೆ ಸ್ವಚ್ಛ ಮಾಡ್ರಿ. ನಮ್ಮೂರ್ ಗುಡಿ ಸ್ವಚ್ಛ ಮಾಡಕ್ ಬಾಜು ಊರವ್ರು ಬರ್ತಾರ. ಊರಾಗ ಏನ್ರ ಜಗಳ ಜಾಪತ್ರಿ ಇತ್ತು ಅಂದ್ರ ಇಂಥ ಮಹಾತ್ಮರನ್ನ ಕರ್ಕೊಂಡು ಮುಂದೆ ಕುಂದ್ರಿಸಿ ಮತ್ತೊಂದು ಜಗಳ ಜಾಪತ್ರಿ ಬರ್ಲಾರ್ದಂಗ ಊರಾಗ ಪ್ರೀತಿ ಬಿತ್ತೋ ಕೆಲಸ ಮಾಡ್ರಿ. ಪ್ರೀತಿ ಬಿತ್ತೋ ಕೆಲಸಕ್ಕಿಂತ ದೊಡ್ಡ ಸೇವಾ ಯಾವ್ದೈತಿ ಹೇಳ್ರಿ? ಅಷ್ಟ ಅಲ್ಲ, ನಮ್ಮ ಊರಾಗ ಸೇವಾ ಮಾಡಿನ ದೇವ ಬಂದು ನೆಲೆಸೋ ಹಂಗ ಮಾಡಾಕ ತಾರುಣ್ಯಕ್ಕೊಂದು ಅವಕಾಶ ಐತಿ. ಎಷ್ಟೋ ಊರಾಗ ತರುಣರು ಹಿಂಗ ಮಾಡ್ಯಾರ. ನಿಮ್ ಊರಾಗ ಬಾವಿ ಇದ್ರೆ ಬಾವಿ ಸ್ವಚ್ಛ ಇಟ್ಕೊಡ್ರಿ, ಕೆರೆ ಇದ್ರೆ ಕೆರೆ ಸ್ವಚ್ಛ ಇಟ್ಕೊಡ್ರಿ, ಊರ್ ಹಾದಿ ಬೀದಿ ಎಲ್ಲ ಸ್ವಚ್ಛ ಇಟ್ಕೊಡ್ರಿ. ರೋಗ ಬರುವಂತ ಯಾವ್ಯಾವ ಕಾರಣ ಅದೋ ಆ ಕಾರಣ ಎಲ್ಲ ಬರ್ಲಾರ್ದಂಗ ಮಾಡ್ಕೊಡ್ರಿ. ಒಟ್ನ್ಯಾಗ ಸೇವಾ ಮಾಡಿ ದೇವ ಬಂದು ನೆಲೆಸೋ ಹಂಗ ಶರೀರದಾಗಿನ ಕಸು ಉಪಯೋಗ ಮಾಡ್ಕೊಳ್ರಿ. ಇಲ್ಲ ಅಂದ್ರ ಆಗಲೇ ಅಪ್ಪ ಅವ್ರು ಹೇಳ್ದಂಗ ಮೈಯಾಗಿನ ಸೊಕ್ಕು ಕಿಸೆದಾಗಿನ ರೊಕ್ಕ ಉಪಯೋಗ ಆಗ್ಲಿಲ್ಲ ಅಂದ್ರ ಮಣ್ಣು ಪಾಲ ಆಗ್ತಾವು. ಸೊಕ್ಕ ಇಳಿಯೋದ್ರಾಗ ಸೇವಾ ಮಾಡಿ ದೇವನ ಪಡೆಯೋಣ ಅನ್ನೋದೇ ಈ ಮಾತಿನ ಅರ್ಥ ಅನ್ನೋ ಮಾತನ್ನ ಹೇಳಿ ಎಂಥ ಪವಾಡ ಇಲ್ಲಿ ನಡೆದದ್ ನೋಡ್ರಿ. ನಾವು ಪುರಾಣದಾಗ ಪವಾಡ ಅಂತ ಓದ್ತೀವಲ್ಲ, ಆ ಪವಾಡ ಜ್ವಲಂತ ನಿದರ್ಶನ ಇದೆ.
10 ತಿಂಗಳದಾಗ ಇಂಥ ಒಂದು ಕಟ್ಟಡ ಕಟ್ಟಿ ನಿಲ್ಸ್ಯಾರ ಸ್ವಾಮಿಗಳು ಅಂದ್ರೆ ಇದಕ್ಕಿಂತ ದೊಡ್ಡ ಪವಾಡ ಯಾವ್ದೈತಿ? ಬ್ಯಾಂಕ್ನವ್ರು ಲೋನ್ ಕೊಟ್ರು ಪ್ಲಿಂತ್ ಬಿಟ್ಟು ಮ್ಯಾಲೆ ಹೇಳುವಲ್ವ ಮನಿ ಎಲ್ಲ ಮುಗಿದ ಬಿಟ್ಟಿ ಕೈಲಾಸ ಮಂಟಪ. ಯಾಕಂದ್ರೆ ಇಲ್ಲಿ ಸೇವಾ ಆಯ್ತು. ಎಷ್ಟು ಊರ್ ಮಂದಿ ಬಂದು ರಾತ್ರಿ ಇಟ್ಟಂಗಿ ಮ್ಯಾಲೆ ಏರಿಸಿ ಇಲ್ಲಿ. ನಾ ಮೊನ್ನೆ ಒಂದು ಮೊಬೈಲ್ನ್ಯಾಗ ನೋಡಿದೆ, ಯಾವುದೋ ಊರ್ ಸಾಲಿ ಹುಡುಗರು ಬಂದು ಸಿಮೆಂಟ್ ಇಟ್ಟಾಗಿ. ನಾನು ಫೋನ್ ಹಚ್ಚಿ ಹೇಳ್ಬೇಕಂತ ಮಾಡಿದ್ದಿ ಬುದ್ಧಿ, ಇದನ್ನ ಮೊಬೈಲ್ನಾಗ ಹಾಕ್ಬೇಡ್ರಿ, ಸರ್ಕಾರ ಯಾರು ಹೇಳ್ಬೇಡ್ರಿ, ಸರ್ಕಾರದವ್ರು ಡಿವೈಡ್ ಮಾಡ್ತಾರೆ. ಈಗ ಹಿಂಗೆಲ್ಲ ಸೇವೆ ಮಾಡಂಗಿಲ್ಲ, ಬಹಳ ಕಷ್ಟ ಇದೆ. ಈಗ ಗುಡ್ಯಾಗ ಕಸ ಹೊಡೆಯಂಗಿಲ್ಲ, ಸಾಲ್ಯಾಗ ಕಸ ಹೊಡೆಯಂಗಿಲ್ಲ, ಪಾಯ್ಕೆನಿಗೆ ನೀರ್ ಹಾಕಂಗಿಲ್ಲ. ಆದ್ರೂ ದೇಶ ಉದ್ಧಾರ ಆಗ್ಬೋದು, ಅಸಹ್ಯಲ್ಲ. ಆದ್ರೆ ಇಲ್ಲಿ ಶಾಲೆ ಹುಡುಗರು ಬಂದು ಸೇವಾ ಮಾಡಿ ಹೋಗ್ಯಾರ. ನೀವು ಯಾರ್ಯಾರು ಯಾವಾಗ ಬಂದು ಸೇವಾ ಮಾಡಿರೋ ಅದನ್ನ ಬಂದಾಗ ಅಲ್ಲಿ ನೋಡಿದೆ, ಹೃದಯ ತುಂಬಿ ಬಂದು ಬಿಡ್ತು. ಹಣ್ಣು ವಯಸ್ಸಾದ ಒಬ್ಬ ಅಜ್ಜಿ 4 ರೂಪಾಯಿ ಎಲ್ಲ ಕೂಡಿಸಿ ಉಡ್ಯಾಗ ಕಟ್ಕೊಂಡು ಹಾಳ್ಯಾಗ ಇಟ್ಕೊಂಡು ತಂದು ಅಜ್ಜೋರ್ ಕೈಯಾಗ ಪಟ್ಲು. ಅಪ್ಪ ಕೈಲಾಸ ಮಂಟಕ್ಕೆ ನಂದೊಂದು ಸೇವಾಪ ಅಂತ. ಅಜ್ಜ ಬಂದ್ರು, ಇಷ್ಟ್ಯಾಕೆ ಕೊಡಾಕತ್ತಿ? ಆಕಿಗೆ ಎಷ್ಟು ಕೊಡ್ತೇನೆ ಅಂತ ಗೊತ್ತಿಲ್ಲ, ಇವ್ರಿಗೆ ಎಷ್ಟು ತಗೋತೇನೆ ಅಂತ ಗೊತ್ತಿಲ್ಲ. ಎಂಥ ಭಾವ ಇದು! ಇದ ಪವಾಡ. ಪವಾಡ ಅಂದ್ರೆ ಆದ ಪವಾಡ ಅಲ್ಲ, ಇದ ಪವಾಡ. ಇನ್ನೊಂದು ದೊಡ್ಡ ಪವಾಡ ಹೇಳ್ತೀನಿ. ಇಂಥ ಭವ್ಯ ಪವಿತ್ರ ವೇದಿಕೆ ಒಳಗ ನನ್ನಂಥ ಅಲ್ಪನೂ ನಿಂತು ಸೇವಾ ಮಾಡ್ತೀನಲ್ಲ, ಇದಕ್ಕಿಂತ ದೊಡ್ಡ ಪವಾಡ ಯಾವ್ದು? ನಮಸ್ಕಾರ. ಪುಣ್ಯಾತ್ಮರೇ, ಅವ್ರು ಮಾತಾಡಿದ ಮ್ಯಾಲ ವಿಶ್ಲೇಷಣೆ ಮಾಡೋದು ಬಹಳ ಕಠಿಣ, ಬಹಳ ಅಪರೂಪದ ಚಿಂತನ. ಇಷ್ಟೊತ್ತೇನು ಕೇಳಿರಲ್ಲ ಅವನ್ನ ಒಳಗೆ ಇಳಿಸ್ಕೊಂಡ್ಬಿಟ್ರೆ ಅಂದ್ರೆ, ಈಗ ಇಷ್ಟು ಮಂದಿ ಏನು ಬಂದಿರಲ್ಲ, ನಿಮ್ಮ ಸುತ್ತ ಸ್ವರ್ಗ ತಯಾರು ಮಾಡೋ ಕೆಪಾಸಿಟಿ ನಿಮಗೆ ಬರ್ತದೆ. ಅವ್ರು ಏನು ಹೇಳ್ಯಾರಲ್ಲ, ಒಳಗೆ ಇಟ್ಕೊಂಡ್ಬಿಟ್ರೆ ಅಂದ್ರೆ ನಿಮ್ಮ ಸುತ್ತ ಸ್ವರ್ಗ ತಯಾರಾಗ್ತದೆ. ಸ್ವರ್ಗ ಮ್ಯಾಲ ಐತಂತ ಬಹಳ ಜನ ಕಲ್ಪನಾ ಮಾಡ್ತಾರ. ನಮ್ಮೊಳಗೆ ಐತೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಿನ್ನೊಳಗೆ. ನಿನ್ನ ಒಳಗೈತದನಸ್ಸು. ನರಕ ಮಾಡ್ಕೊಳೋದು ನಿನ್ನ ಕೈಯಾಗೈತಿ, ಸ್ವರ್ಗ ಮಾಡ್ಕೊಳೋದು ನಿನ್ನ ಕೈಯಾಗೈತಿ. ಯಾರು ಇನ್ನೊಬ್ಬರಿಗಾಗಿ ಹಪಪಿ ಮಾಡ್ತಾರೆ, ಇನ್ನೊಬ್ಬರಿಗಾಗಿ ಬದುಕ್ತಾರ, ಅವ್ರ ಸುತ್ತ ಸ್ವರ್ಗ ತಯಾರಾಗ್ತದೆ. ಯಾರು ಸ್ವಾರ್ಥಕ್ಕಾಗಿ ಬದುಕ್ತಾರ ಅವ್ರ ಜೀವನ ನರಕ ಆಗ್ತತಿ. ಇದ್ರೊಳಗೆ ಸಂಶಯ ಇಲ್ಲ. ಒಂದಿಟ್ಟು ನನಗ ಅನ್ನೋದು ಬಿಡ್ರಿ, ಸಮಾಜಕ್ಕಾಗಿ, ಭಗವಂತಗಾಗಿ, ಗುರುವಿಗಾಗಿ ಬದುಕ್ರೆ ನೀವು ಮನುಷ್ಯರಾಗಿ ಹುಟ್ಟಿ ಬಂದದ್ದು ಸಾರ್ಥಕ ಆಗ್ತತಿ ಅನ್ನೋದನ್ನ ವೀರೇಶ್ ಪಾಟೀಲ್ ಗುರುಜಿಯವರು ಅದ್ಭುತವಾಗಿ ಹೇಳಿದರು. ಸಮಯ ಹಂಗ ಓಡ್ತಾ ಐತಿ, ಆದ್ರೂ ಸಮಯಕ್ಕೆ ಸರಿಯಾಗಿ ನಾವು ಮುಗಿಸ್ಬೇಕಂತ ಈ ವರ್ಷ ಒಂದು ಸಂಕಲ್ಪ ಮಾಡಿವಿ. ಹೆಂಗಾರ ಮಾಡಿ 10 ಕಾರ್ಯಕ್ರಮ ಮುಗಿಸಬೇಕಂತ. ಆದ್ರೆ ನಿಮ್ಮನ್ನು ನೋಡಿದ ಮ್ಯಾಲ ಅನಸಾಕತ್ತು ಇವ್ರಿಗೆ 12 ಬರೋಬ್ಬರಿ. ಯಾಕಂದ್ರ ಈಗ ಬಂದು ಒಂದಿವ್ಸ ಮಂದಿ 7ಕ್ಕೆ ಚಲೋ ಮಾಡೇವಿ, 9:30 ಆಗೈತಿ, ಇನ್ನೂ ಬರಾಕತ್ಯಾರಂದ್ರ ನಾವಿನ್ನೂ ಎಷ್ಟು ಹಿಂದದೀವಿ ಅಂತ. ಸಮಯಕ್ಕೆ ಬೆಲೆ ಕೊಡ್ರಿ. ನೀವು ದೌಡ್ ಬಂದ್ರ ದೌಡ್ ಬಿಡ್ತೀವಿ, ನೀವು ತಡ ಮಾಡಿ ಬಂದ್ರೆ ಬೆಳಕ್ ಹರಿಸ್ತೀವಿ. ಆಯ್ತು? ನಮ್ಮ ಮೇಲೆ ಯಾರು ಗೂಬಿ ಕುಂದರ್ಸ್ಬೇಡ್ರಿ. ವರ್ಷ ಬರ್ತಾರ ನಮಗ ಹೇಳ್ತಾರ, ಇಲ್ರಿ ಹೆಂಗಾರ ಮಾಡಿ ದೌಡ್ ಮುಗಿಸ್ರಿ. ಹಂಗ ಮುಗಿಸಕ್ ಬರೋಲ್ಲದ. ಎಲ್ಲ ಬಂದ ಮೇಲೆ ಚಲೋ ಆಕತ್ ನಮ್ದು. ಇರ್ಲಿ, ಸಮಯಕ್ಕೆ ನಾಳೆಗೆ ಸ್ವಲ್ಪ ಲಕ್ಷ ಕೊಡ್ರಿ. 7:30 ಇಲ್ಲಿ ಕಾರ್ಯಕ್ರಮ ಚಲೋ ಆಗ್ತತಿ, 7ಕ್ಕೆ ಸಂಗೀತ ಚಲೋ ಆಗ್ತತಿ. ಆ ವೇಳಕ್ ನೀವೆಲ್ಲ ಬಂದ್ರ ಬಹಳ ಅನುಕೂಲ, ನಿಮಗೂ ನಮಗೂ ಆಕತಿ ಅನ್ನೋ ಮಾತು ಹೇಳಿ, ಇನ್ನು ಮುಂದೆ ಇದೇ ವಿಷಯವನ್ನು ಕುರಿತು ನಮ್ಮ ನಾಡು ಕಂಡಂತ ಅಪರೂಪದ ಮಹಾತ್ಮರು ಹೋತನಹಳ್ಳಿಯ ಶಂಕರಾನಂದ ಅಜ್ಜಿಯವರು. ಅವ್ರ ಒಳಗಿರುವಂತ ವಿದ್ವತ್ ನೋಡಿದ್ರೆ ಬಹಳ ದೊಡ್ಡದು. ಎರಡೂ ಕೂಡಿರೋದು ಅಪರೂಪ. ವಿದ್ವತ್ತು, ವಿನಯ ಎರಡೂ ಕೂಡಿರೋದು ಅಪರೂಪ. ಹರಿದ್ವಾರ, ಕಾಶಿಗಳಲ್ಲೆಲ್ಲ ಹೋಗಿ ವೇದಾಧ್ಯಯನ ಮಾಡಿದಂಥವ್ರು. ಮನಸ್ಸು ಸಹಜ ಅನ್ನಕತ್ತಿದ್ರು, ಕಾಶಿಯಪ್ಪರು ಅಭ್ಯಾಸ ಮಾಡುವಾಗ ನಾವು ಅವ್ರ ಜೊತೆಗೆ ಇದ್ದೀವ್ರಿ ಅಂತ. ಶ್ರೀಶೈಲ ಸನ್ನಿಧಿಯವ್ರು ಅಭ್ಯಾಸ ಮಾಡುವಾಗ ನಾವು ಅಲ್ಲಿ ಇದ್ದೀವ್ರಿ ಅಂತ. ಹಂಗ ದೊಡ್ಡ ದೊಡ್ಡ ಮಹಾತ್ಮರು ಒಡನಾಟ ಮತ್ತು ದೊಡ್ಡ ಅಧ್ಯಯನ ವೇದಾಂತಿಗಳಾದರೂ ಕೂಡ ಅತ್ಯಂತ ವಿನಯ ಸಂಪನ್ನರು.
ಮಂದಿನ ದೊಡ್ಡವ್ರು ಮಾಡಿ ತಾವು ಸಣ್ಣವರಾಗಿ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತ ಭಾವದೊಳಗಿರುವಂತ ಅಪರೂಪದ ಜ್ಞಾನಿಗಳು ಪೂಜ್ಯ ಶಂಕರಾನಂದ ಮಹಾತ್ಮಾಜಿಯವರು ಒಂದು 15-20 ನಿಮಿಷಗಳ ಪರ್ಯಂತ ನಿಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಅನುಭವಾಮೃತವನ್ನು ಉಣಬಡಿಸ್ತಾರ. ತಾವೆಲ್ಲ ಶಾಂತವಾಗಿ ಕುಂತು ಪ್ರವಚನ ಆಲಿಸಬೇಕಾಗಿ ಸೂಚನೆ. ಓ